ಅದಕ್ಕೆ ಇಲ್ಲಿ ಏನೋ ಒಂದು ವಿಷಯ ಮಾತಾಡಿದ್ಯಪ್ಪ ಅಂದ್ರೆ ನಾವು ಯಾವನಪ್ಪ ಮಾನ್ಯ ಮಾಡಿದ್ರ ಬೀರದೇವರ ಸೇವಕ ಪಾಂಡವರ ಕೋಟಿ ಹೂವ ನಾಗರ ಭವಿಷ್ಯ ತರಕ್ ಹೋಗಿದ್ದ ಮುಂದ ವಿಷಯ ಏನಾಯ್ತು ಮುಂದಿನ ವಿಷಯ ನೀ ಮಾತಾಡಂತ ನಾ ಹೇಳಿನಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಅವ್ರು ಅದೇ ಇಟ್ಟ ಇಲ್ಲಿ ಅಂತ ಮಾನ್ಯ ಮಣಿ ಸಾರಿಸಿ ಮನಿಗೆ ಹೋಗಲ್ಲ. ಹೌದು, ಯಾವ ಮನಿ ರೀ? ಸಗಣಿ ಮನಿ. ಹೌದು, ಅದಕ್ಕೆ ವ್ಯವಹಾರ ಹಿಂಗಾಗಬಾರದು. ಹೌದು ಹೌದು. ನಮ್ಮ ಸರ್ಜೋಡಿ ಕಲಾವಿದರಿಗೆ ಸಂವಾದ ಏನಿತ್ತಪ್ಪ ಅಂತಂದ್ರ ದಾನ ಧರ್ಮ ಧರ್ಮ ಹೌದು ಅಂತಕ್ಕಂಥದ್ದು ಎರಡು ಸಂವಾದವನ್ನು ಇಟ್ಟಿದ್ರಿ. ಅವರು ಕನ್ನಡ ಹಿಡ್ಕೊಂಡಾರಪ್ಪ. ಅವರ ಸಂವಾದದೊಳಗ ಧರ್ಮ ಅಂತಕ್ಕಂಥದ್ದು ನಮಗಿರ್ಲಿ, ದಾನ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಬಿಟ್ಟಾರ, ನಾನು ಪಾಲಿಗಿರ್ಲಿ ಅಂತೇಳಿ ನಮಗ ಬಿಟ್ಟಾರ. ಹೌದು. ಅದಕ್ಕವರು ಏನ್ ಮಾಡಿದ್ರು? ಮಾಸ್ತರ್ ಒಂದು ಮಾತು ಕೇಳೋದಲ್ಲ, ಏನ್ರಿಪ್ಪ ನಿನ್ನ ಧರ್ಮ ಹೆಚ್ಚೈತಂತ ಏನು ಮಾತಾಡಿ ಹೋಗಿ ನೀನು? ಏನು ಬೇಕೇನೆ? ಹೌದಿಲ್ರಿ? ಹೌದು. ನಾ ಮಾತಾಡಿಲ್ಲ, ದೈವದವ್ರು ಹೇಳಬೇಕಿಲ್ಲಿ. ಹೌದು ಹೌದು. ನಿನ್ನ ಧರ್ಮ ಹೆಚ್ಚು ಮಾಡಿ ಏನು ಮಾತಾಡಿ ಏನು ವಿಷಯ ಬೆಳೆಸೋದು ಅಂತ ಏನು ಬೆಳೆಸಿದವರು ಹಣಿಮಾರಿ ಹೇಳುತ್ತಿದ್ದ. ಅಕ್ಕ ಮಹಾದೇವಿಗೆ ಅಕ್ಕ ಮಗ ಎದಿ ಹಾಲು ಬಿದ್ದು ಅಂತೇಳಿ ಹೇಳೋದು ಏನದ? ಇದು ಧರ್ಮ ಅಂತ. ನಿನಗ ಮಾತಾಡಕ್ ಬಂದ್ರ ಮಾತಾಡಕಂತ ಬೇರೆ ವಿಷಯ ಮಾತಾಡಕ್ ಹೊರದದ. ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣನವರು ಹೇಳಿದ ಮಾತಾಡು. ದೇವಣ್ಣನ ಮಾಸ್ತರ ನೀ ಕಾಲ ಚಕ್ರಕ್ಕೂ ಹಾಕೋದ್ ತೆಗಿ. ಅದಕ್ಕೆ ಇವತ್ತು ನಮ್ಮ ಧರ್ಮ ಹೆಂಗ ಶ್ರೇಷ್ಠಪ್ಪ ಅಂತಂದ್ರ ಹೆಂಗ ಶ್ರೇಷ್ಠ ಅಂತದ್ದು ಹೌದು. ಯಾವ ದ್ರೌಪದಿ ಆಗಿರ್ತಕ್ಕಂತ ಹೆಣ್ಣು ಮಗಳು ಬರೀ 10-12 ವರ್ಷದ ಹೆಣ್ಣು ಮಗಳಿದ್ರು. ಏನ್ ಮಾಡಿದಳು? ಗೆಳತ್ಯರು ಕೂಡ ನೀರಿಗೆ ಹೊಕ್ಕಿದ್ರು, ವಾರಿಗೆ ಗೆಳತ್ಯರು. ಹೌದು, ವಾರಿ ಗೆಳತ್ಯರು ಕೂಡಿ ನೀರಿಗೆ ಹೊಟ್ಟಿದ್ರು. ಕೊಡ ಹೊತ್ತು ನೀರಿಗೆ ಹೊಕ್ಕಿದ್ಲು, ದಿವಸ ನೀರ್ ತರ್ತಿದ್ರು, ಮನೆ ಕೆಲಸ ಮಾಡ್ತಿದ್ರು. ನೀರಿಗೆ ಹಳ್ಳಕ್ಕೆ ಹೋಗ್ತೀರಿ, ಸೇದಬಾಯಿಗೆ ಹೋಗ್ತೀರಿ, ಹೊಳಿಗೆ ಹೋಗ್ತೀರಪ್ಪ. ಹೊಳಿಗೆ ಹೋಗ್ತಿದ್ಲು ಬಸವನ. ಹೌದು. ಹೊಳಿಗೆ ಹೋಗತಕ್ಕಂತ ಯಾಳದೊಳಗ ಏನಾಯ್ತಿರಪ್ಪ? ಅಲ್ಲಿ ದುರ್ವಾಸ ಮುನಿ ಇರ್ತಕ್ಕಂಥವ್ರ ಮಠ ಇತ್ತು. ಹೌದು. ಆ ಮಠಕ್ಕೆ ನೀರು ತುಂಬಿಕೊಂಡು ಬಂದು ದಿನನಿತ್ಯ ಅವರ ಪಾದದ ಸನ್ಮಾನವನ್ನ ಮಾಡಿ ಆಶೀರ್ವಾದ ಪಡ್ಕೊಂಡು ಬರ್ತಿದ್ರು. ಯಾರು? ಆ ಮಹಾತ್ಮರ. ಯಾವ ದ್ರೌಪದಿ ಆಗಿರ್ತಕ್ಕಂಥ ದ್ರೌಪದಿ ಗೆಳತಿಯರು ಕೂಡ್ಕೊಂಡು ಒಂದು ದಿವಸ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಎಲ್ಲರೂ ನೀರು ತುಂಬಿಕೊಂಡ್ರು. ಯಾವ ದುರ್ವಾಸ ಮುನಿ ನದಿ ಒಳಗ ಜಳಕ ಮಾಡ್ತಿದ್ದ. ಹೌದೌದು. ಜಳಕ ಮಾಡ್ತಕ್ಕಂಥ ಟೈಮದೊಳಗ ಏನಾಯ್ತಿರಪ್ಪ? ತೊಟ್ಟಿರ್ತಕ್ಕಂಥ ಲಂಗುಟಿ ಹರಕೊಂಡು ನೀರಿನ ಶೆಲವಿಗೆ ಹರಕೊಂಡು ಹೋಗಿತ್ತು. ಭಕ್ತನೇ ಆಗಿದ್ರು ಅವರು. ಹೌದು. ನೀರ್ ಒಳಗ ಕುಂತಿದ್ರು, ಹೆಣ್ಣು ಮಕ್ಕಳೆಲ್ಲ ನೀರಿಗೆ ಬಂದಿದ್ರು. ಹೌದು. ನದಿ ನೀರಿಗೆ ಬಂದಿದ್ರು. ನನ್ನ ಆಶೀರ್ವಾದ ತಗೊಂಡು ಹೋಗಕ್ ನನ್ನ ಕರೀತಾರಂತೇಳಿ ದುರ್ವಾಸ ಮುನಿಗೆ ಬಹಳ ತಾಪಾಗಿತ್ತು. ಹಂಗ ಹೋಗ್ಬೇಕಂತೇಳಿ ವಿಚಾರ ಮಾಡ್ಕೊಂತ ಕುಂತಿದ್ದ. ಅವಾಗ ಏನಾಯ್ತ್ರಪ್ಪ? ಕುಂತಂತ ಟೈಮದೊಳಗ ಯಾವ ದ್ರೌಪದಿ ಎಲ್ಲರೂ ವಾರಿಗೆ ಗೆಳತಿಯರ ಕೊಡ ತಿಕ್ಕಿದ್ರು. ಕೊಡ ತುಂಬಿಕೊಂಡು ಇಟ್ಟು ದುರ್ವಾಸ ಮುನಿಗೆ ಯಾರು ದ್ರೌಪದಿ ಕರೀತಾಳ, ಏನಂತ? ಗುರುನಾಥ, ದಿವಸ ನಾ ಬರ್ತಿದ್ದೀನಿ, ಸ್ನಾನ ಮಾಡ್ಕೊಂಡು ಕುಂತಿರ್ತಿದ್ದಿ, ಇವತ್ ಯಾಕಿನ್ನ ನದಿಯೊಳಗಳಿದೆ, ನೀವು ಬೇಗ ಹೊರಗೆ ಜಳಕ ಮಾಡಿ ನಿಮ್ಮ ಪಾದದ ಆಶೀರ್ವಾದವನ್ನು ತಗೊಂಡು ಹೋಗ್ತೀವಿ ಬರ್ರಿ ಅಂತೇಳಿ ದ್ರೌಪದಿ ಹೊರಗೆ ಕರೀತಾಳ. ಅವಾಗ ಏನ್ ಹೇಳ್ತಾರಪ್ಪ? ಅವಾಗ ಏನ್ ಹೇಳ್ತಾಳ ಪರಸೋಣ ಅಂತಂದ್ರ, ಅವಾಗ ದುರ್ವಾಸ ಮುನಿ ಹೇಳ್ತಾನ, ಏನಂತ? ತಾಯಿ, ಇವತ್ತ ನಾ ಹೊರಗೆ ಬರ್ತಕ್ಕ ನೀರಿನಾಗಿದ್ದ ಹೊರಗೆ ಬರ್ತಕ್ಕಂತ ಸಂದರ್ಭಗಳನ್ನ ಇಲ್ಲ. ಅದಕ್ಕೆ ಇವತ್ತೊಂದು ದಿವಸ ಹೋಗ್ರಿ, ಮತ್ತೆ ನಾಳೆಗೆ ಆಶೀರ್ವಾದ ತಗೊಂಡು ಹೋಗಕ್ಕಂತೀರಿ, ಇವತ್ತು ಹೋಗ್ರಿ ನೀವು ಅಂತಂದ. ಯಾರು? ಗೆಳತಿಯರಿಗೆ ಹೇಳಿದ. ದುರ್ವಾಸ ಮುನಿ ಹೇಳ್ತಾನ. ಹೇಳಿದಂತ ಟೈಮ್ದೊಳಗ ಜ್ಞಾನಿಯಾಗಿರ್ತಕ್ಕಂತ ಏನ್ ಹೇಳ್ತಾರೆ? ಪತಿವ್ರತ ಶಿರೋಮಣಿ ಆಗಿರ್ತಕ್ಕಂತ ದ್ರೌಪದಿ ಹೇಳ್ತಾಳ, ವಿಚಾರ ಮಾಡ್ಕೊಂಡ್ರು ಮನದಾಗ. ಏನ್ ಮಾಡ್ಕೊಂಡ್ಲಪ್ಪ ಅಂತಂದ್ರ, ಇವತ್ತ ನಾ ಬರ್ತಕ್ಕಂತ ಸಂದರ್ಭದೊಳಗಿಲ್ಲ, ಇವತ್ತ ನೀವು ಹೋಗ್ರಿ ನಾಳೆಗೆ ಬಾ ಅಂತಂದ್ರ ಇವ್ರ ಮೈಮ್ಯಾಗಿರ್ತಕ್ಕಂತ ಬಟ್ಟೆ ಹರಕೊಂಡು ಹೋಗ್ಯಾರ. ಇವ್ರು ನೀರಿನೊಳಗ ಬತ್ತಲೆ ಆಗ್ಯಾರ. ಅದಕ್ಕಿದ್ರೆ ಏನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿ ನಾನು ಹುಟ್ಟಿರ್ತಕ್ಕಂತ ಮಹಾಪಿತಾಮರ ಶರಗನ ಬೆಟ್ಟ, ತಾನು ಹುಟ್ಟಿರ್ತಕ್ಕಂತ ಮಹಾಪಿತಾಮರ ಶರಗನ್ನ ತಗೊಂಡು ಹರಿದು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರಪ್ಪ? ದುರ್ವಾಸ ಮುನಿ ನದಿಯಾಗಿರ್ತಕ್ಕಂತ ದುರ್ವಾಸ ಮುನಿಗೆ ತನ್ನ ಶೀರೆಯ ಶರಗನ್ನ ಹರಿದು ಒಗದರು. ಹೌದು. ಗುರುನಾಥ, ಇದನ್ನ ನೀ ಸುತ್ತಕೊಂಡು ಹೊರಗೆ ದರ್ಶನ ಮಾಡ್ತೇವೆ, ನಿನ್ನ ದರ್ಶನ ಮಾಡ್ಕೊಂಡು ನಿನ್ನ ಪಾದ ಆಸ್ತವನ್ನು ತಗೊಂಡು ನಾವು ಹೋಗ್ತೀವಿ, ನೀವು ಹೊರಗೆ ಬಾ ಅಂತ ಕರೆದಾಗ ಹೌದು ದುರ್ವಾಸ ಮುನಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ, ಏನ್ ಮಾಡಿದ್ರಪ್ಪ? ತನ್ನ
ಶೀರೆಯ ಸೆರಗನ್ನ ದಾನವನ್ನಾಗಿ ಕೊಟ್ಟು ಆ ಕೊಟ್ಟಿರ್ತಕ್ಕಂಥ ಶೀರೆಯ ಸೆರಗನ್ನ ಸುತ್ತಕೊಂಡು ದುರ್ವಾಸ ಮನೆ ಹೊರಗೆ ಬರ್ತಾನ. ಎಲ್ಲರೂ ಗೆಳತ್ಯಾರು ಎಲ್ಲಾರು ಪಾದಕ್ಕೆ ಬಿದ್ರು ಪರಸೋಣ. ಅವಾಗ ಲಾಸ್ಟಿಗೆ ದ್ರೌಪದಿನು ಗುರುವಿನ ಪಾದಕ್ಕೆ ಬಿದ್ದಳು. ಗುರುವಿನ ಪಾದಕ್ಕೆ ಬಿದ್ದೊತ್ತ ಹೇಳಿದಾಗ ತಲೆ ಮೇಲೆ ಕೈ ಇಟ್ಟಿರ್ತಾನೆ ದ್ರೌಪದಿಗೆ. ತಾಯಿ ಇವತ್ತು ನನ್ನ ಮಾನ ಹೋಗತಕ್ಕಂತ ಸಂದರ್ಭದೊಳಗ ಇವತ್ತು ನನ್ನ ಮಾನ ಹೋಗತಕ್ಕಂತ ಸಂದರ್ಭದೊಳಗೆ ಶೀರೆ ಶರಗ ಹೊರದು ನನ್ನ ನಿಧಾನ ಮಾಡಿಯಪ್ಪ ಅಂತಂದ್ರ ನೀ ಕೊಟ್ಟಿರ್ತಕ್ಕಂತ ಶೀರೆಯ ಸೆರಗ ನೀ ಕೊಟ್ಟಿರ್ತಕ್ಕಂತ ಶೀರೆಯ ಸೆರಗ ನಿಮ್ಮೊಂದು ಒಂದು ದಿವಸ ನಿನ್ನ ಮಾನ ಹೋಗತಕ್ಕಂತ ಸಂದರ್ಭದೊಳಗ 1000 ಸೀರೆಗಳಾಗಿ ನಿನ್ನ ಮಾನ ಕಾಪಾಡಲಿ ಅಂತೇಳಿ ಆಶೀರ್ವಾದ ಮಾಡ್ಯಾನ. ಹೌದಿಲ್ಲ? ಮುಂದೆ ಒಂದು ದಿವಸ ಆಕಿ ಮಾನ ಹೋಗತಕ್ಕಂತ ಸಂದರ್ಭದೊಳಗ ಏನಾದ್ರಪ್ಪ ಅದೇ ಸೀರೆ ಸಾವಿರಾರು ಸೀರೆ ಸಾವಿರಾರು ಸೀರೆಯಾಗಿ ಅದೇ ದಾನ ಅಂತಕ್ಕಂಥದ್ದು ಕಾಪಾಡ್ಯದ. ಅದಕ್ಕೆ ನಮ್ಮ ಧರ್ಮ ಅಂತಕ್ಕಂಥ ದಾನ ಅಂತಕ್ಕಂಥದ್ದು ಇಷ್ಟ ಶ್ರೇಷ್ಠ ಮಾಸ್ತರ ನೀ ಮಾತಾಡ್ತಿರ್ತಕ್ಕಂಥದ್ದು ವಿಚಾರ ದಾನ ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ವಿಚಾರ ಮಾಡಿ ಮಾತಾಡಿಲ್ಲ. ಕುಂತಿರ್ತಕ್ಕಂಥ ಜನಕ್ಕೆ ತಿಳುವಂಗೆ ಮಾತಾಡಕ್ಕೆ ಬರ್ತಿತ್ತಪ್ಪ ಅಂದ್ರೆ ಹೌದು ಮಾತಾಡ್ಲಿಕ್ಕಪ್ಪ ಅಂತಂದ್ರೆ ಬೇಡ ವಿಷಯ ಬೇಡ ಇನ್ನೊಂದು ವಿಷಯ ಇಡ್ತೀನಪ್ಪ ಅಂದ್ರೆ ಇನ್ನೊಂದು ವಿಷಯ ಅದಕ್ಕೆ ಇರ್ಲಿ ಏನು ಭಾವ ಮಾತಾಡುವಂತ ಅವಶ್ಯಕತೆ ಇಲ್ಲ.